ಇವೆಲ್ಲವನ್ನ ದುರುಪಯೋಗಪಡಿಸಿಕೊಂಡು ಇವತ್ತು ವಿರೋಧ ಪಕ್ಷಗಳನ್ನ ಹತ್ತಿಕ್ಕುವಂತಹದ್ದು, ಮೋಸದಿಂದ ಚುನಾವಣೆಗಳನ್ನ ಗೆಲ್ಲುವಂತಹದ್ದು ಮಾಡ್ತಿರುವಂತಹ ಬಿಜೆಪಿ ಸರ್ಕಾರ ನಿನ್ನೆ ಡೆಲ್ಲಿಯಲ್ಲಿ ಹೈಕೋರ್ಟ್ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇವತ್ತು ಒಂದು ಸುಳ್ಳು ಕೇಸನ್ನ ದಾಖಲು ಮಾಡಿ ಇವತ್ತು ನಮ್ಮ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿ ಅವರನ್ನ, ಸೋನಿಯಾ ಗಾಂಧಿ ಅವರಿಗೆ ಇವತ್ತು ಕಿರುಕುಳವನ್ನ ಕೊಟ್ಟು ಅವ್ರನ್ನ ಇವತ್ತು ಅಪಮಾನ ಮಾಡಬೇಕು, ಅವರಿಗೆ ಇವತ್ತು ಸಹ ಇಕ್ಕಟ್ಟಿನಾಗ ಸಿಗಿಸಬೇಕು ಅಂತೇಳಿ ಒಂದು ಸುಳ್ಳು ಕೇಸನ್ನು ದಾಖಲೆ ಮಾಡಿದ್ದನ್ನ ಇವತ್ತು ಡೆಲ್ಲಿ ಹೈಕೋರ್ಟ್ ವಜಾಗೊಳಿಸಿ ಇವತ್ತು ಅವರಿಗೆ ಛೀಮಾರಿಯನ್ನು ಹಾಕಿ ಕಳಿಸಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತೇನೋ ಒಂದು ಶ್ರೇಷ್ಠವಾದಂತಹ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಸಹ ಎಲ್ಲ ಈ ಸ್ವಾಯತ್ತ ಸಂಸ್ಥೆಗಳಿದ್ದಾವೆ. ಈಗೇನಾಗಿದೆ ಅಂದ್ರೆ ಇವತ್ತು ಇಡಿ, ಸಿಬಿಐ, ಇನ್ಕಮ್ ಟ್ಯಾಕ್ಸ್ ಆಗಲಿ, ಎಲೆಕ್ಷನ್ ಕಮಿಷನ್ ಆಗಲಿ, ಇವೆಲ್ಲವೂ ಕೂಡ ಬಿಜೆಪಿಯ ಕೇಂದ್ರ ಕಚೇರಿಯಿಂದ ನಡೀತವೆ. ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಇವತ್ತು ಸಹ ನಿರ್ದೇಶನಗಳು ಬರ್ತವೆ. ಅವರು ಉಪೇಕ್ಷಿಸಿ ವಿರೋಧ ಪಕ್ಷಗಳು ಹತ್ತಿಕ್ಕುವಂತದ್ದು, ಸುಳ್ಳು ಕೇಸ್ಗಳು ಹಾಕುವಂತದ್ದು, ಮೋಸದಿಂದ ಇವತ್ತು ಸಹ ಚುನಾವಣೆಗಳನ್ನ ಗೆಲ್ಲುವಂತದ್ದು, ಇದೆಲ್ಲವೂ ಕೂಡ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತು ಅವರ ಬಲಗೈ ಬಂಟ ಇವತ್ತು ಗೃಹ ಸಚಿವ ಶ್ರೀ ಅಮಿತ್ ಶಾ ಅವರು ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ನ್ಯಾಯಕ್ಕೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಅಲ್ಲಿ ಯಾವುದೂ ಕೂಡ ಅವ್ಯವಹಾರ ಆಗಿಲ್ಲ, ಹಣಕಾಸಿನ ಟ್ರಾನ್ಸ್ಫರ್ ಆಗಿಲ್ಲ, ಕಂಪನಿ ಆಕ್ಟ್ ಪ್ರಕಾರ ಇವತ್ತು ಸಹ ಕೆಲಸ ಆಗಿದೆ. ಅಷ್ಟೇ ಅಲ್ಲ, ಯಾವುದೇ ಆಸ್ತಿಗಳನ್ನು ಕೂಡ ಟ್ರಾನ್ಸ್ಫರ್ ಆಗಿಲ್ಲ, ಅದನ್ನು ಕೂಡ ನಿನ್ನೆ ಇವತ್ತು ಸಹ ಹೇಳಿದ್ದಾರೆ. ಹೀಗಾಗಿ ಇವರ ಸುಳ್ಳು ಕೇಸುಗಳು ಸಹ ಬಹಿರಂಗಗೊಂಡಿದ್ದಾವೆ. ಇದು ಕೇವಲ ಓರ್ವ ವ್ಯಕ್ತಿ ಸಲುವಾಗಿಲ್ಲ, ಎಲ್ಲರನ್ನೂ ಕೂಡ ಇವತ್ತು ಸಹ ಅನೇಕ ರಾಜಕೀಯ ವಿರೋಧ ಪಕ್ಷದ ನಾಯಕರನ್ನ ಇವತ್ತು ಇವರು ಸುಳ್ಳು ಕೇಸ್ಗಳನ್ನು ದಾಖಲೆ ಮಾಡಿ ತದನಂತರ ಅವ್ರನ್ನ ಕರೆಸಿಕೊಂಡು ಅವ್ರಿಗೆ ಬಿಜೆಪಿಯ ವಾಷಿಂಗ್ ಮಷೀನ್ ಏನಿದೆ ಆ ವಾಷಿಂಗ್ ಮಷೀನ್ ಅಲ್ಲಿ ಹಾಕಿದ್ರೆ ಯಾವ ರೀತಿ ನಾವು ಗಂಗಾ ನದಿಯಲ್ಲಿ ಇವತ್ತು ನಾವು ಮುಳುಗಿರುವಂತೆಲ್ಲ ಮುಳುಗೊಮ್ಮೆ ಸ್ನಾನ ಮಾಡಿದ್ರೆ ಪಾಪಗಳು ನಾಶ ಆಗ್ತಾವಂತೆ ನಮ್ಮ ಪ್ರತೀತಿ ಇದೆ. ಆ ರೀತಿ ಬಿಜೆಪಿಯ ಲಾಂಡ್ರಿ ಮಷೀನ್ ಅಲ್ಲಿ ಹಾಕಿ ಹೊರತಂದ್ರೆ ಇವರೆಲ್ಲಾ ಕೇಸಸ್ಗಳು ಮತ್ತು ಅವೆಲ್ಲವೂ ಕೂಡ ಮುಕ್ತಾಯಗೊಳ್ತವೆ. ಹೀಗೆ ಸೇಡಿನ ರಾಜಕಾರಣ ಮಾಡ್ತಿರುವಂತ ಈ ಬಿಜೆಪಿ ಸರ್ಕಾರ ಇವತ್ತು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ವಿರುದ್ಧ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಇದು ಕೇವಲ ರಾಹುಲ್ ಗಾಂಧಿ ಅವರಿಗೆ ಮತ್ತು ಸೋನಿಯಾ ಗಾಂಧಿ ಅವರಿಗೆಲ್ಲ, ಇದೆಲ್ಲ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಸಹ ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಪ್ರತಿಯೊಬ್ಬ ಮುಖಂಡರಿಗೂ ಇವತ್ತು ಸಹ ಈ ರೀತಿಯವರು ಅವತ್ತು ಅವ್ರ ಮೇಲೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ನಾನು ಹೇಳ್ತೇನೆ, ಈ ಸಿಬಿಐ, ಇಡಿ, ಇನ್ಕಮ್ ಟ್ಯಾಕ್ಸ್, ಎಲೆಕ್ಷನ್ ಕಮಿಷನ್ ಬಹುಶಃ ಇವೆಲ್ಲ ಆಫೀಸ್ಗಳನ್ನ ಬಿಜೆಪಿಯ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಶಿಫ್ಟ್ ಮಾಡೋದು ಒಳ್ಳೆಯದು. ಆ ರೀತಿ ಇವತ್ತು ಸಹ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಚುನಾವಣೆಯಲ್ಲೂ ಕೂಡ ನೋಡಿ, ಬಿಹಾರ್ ಚುನಾವಣೆ 10,000 ರೂಪಾಯಿನ ಆಫೀಷಿಯಲ್ ಆಗಿ ಕೊಟ್ಟರು, ತನ್ನ ಮೂಲಕ ಇವತ್ತು ಚುನಾವಣೆಯನ್ನು ಗೆದ್ರು. ಹೀಗೆ ಈ ದೇಶದಲ್ಲಿ ಸಂವಿಧಾನವನ್ನ ಬದಲಾವಣೆ ಮಾಡಬೇಕು. ಇವತ್ತು ಮತ್ತೆ ಇವರು ತಮ್ಮ ಹಳೆ ಇದಕ್ಕೆ ವ್ಯವಸ್ಥೆಗೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಇವರು ಬಿಜೆಪಿಯವರು ಕೆಲಸ ಮಾಡ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇನ್ನೂ ಅನೇಕ ವಿಚಾರಗಳಿದ್ದಾವೆ, ಅದನ್ನು ಹಂತ ಹಂತವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಇವತ್ತು ಸಹ ಆ ಎಲ್ಲ ಒಂದು ವಿಚಾರಗಳ ಮೇಲೆ ಇಶ್ಯೂಸ್ ಮೇಲೆ ಇವತ್ತು ಸಹ ಹೋರಾಟವನ್ನು ಮುಂದಿಟ್ಕೊತೀವಿ. ಬಿಜೆಪಿಯ ಈ ಒಂದು ನಡೆಗೆ, ಮಾಡ್ತಿರುವಂತಹ ಅನ್ಯಾಯಕ್ಕೆ, ಇವರು ಮಾಡ್ತಾ ಇರುವಂತಹ ಅತ್ಯಾಚಾರಕ್ಕೆ ಇವತ್ತು ಸಹ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಿಜೆಪಿಗೆ ಧಿಕ್ಕಾರ, ನರೇಂದ್ರ ಮೋದಿ ಅವರಿಗೆ ಧಿಕ್ಕಾರ, ಅಮಿತ್ ಶಾ ಅವರಿಗೆ ಧಿಕ್ಕಾರ, ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ.